ಆರಾಮಾಗಿರಿ. ಇನ್ನೊಂದು ಸ್ವಲ್ಪ ದಿನ ಏನು ಕೆಲಸ ಮಾಡಬೇಡಿ. ಇನ್ನೊಂದು ವಾರ ನಿಮ್ಮ ಬದಲು ನಾನು ಕೆಲಸ ಮಾಡ್ತೀನಿ, ಆಯ್ತಾ? ನೀನೇನಾದರೂ ಸರಿಯಾದ ಟೈಮಿಗೆ ಬಂದಿರಲಿಲ್ಲ ಅಂದರೆ ಅಪ್ಪಯ್ಯ. ಏನು ನೀನು ಈಗ ಹುಷಾರಾದ್ರು ತಾನೇ, ಕರ್ಕೊಂಡು ನಡಿ. ಆದರೂ ಭಯ ಆಗ್ತಿದೆ ನನಗೆ. ಹೇಳ್ದೆ ಕೇಳ್ದೆ ದನಿಗಳ ಜಿಪ್ನ ಎತ್ಕೊಂಡ್ ಬಂದಿದ್ಯಾ, ಈಗೇನು ಗತಿ ಮಾಡ್ತಾರೋ ಏನೋ. ತಲೆನೇ ಕೆಡ್ಸ್ಕೋಬೇಡ, ನನ್ನ ಯಾರು ಏನೂ ಮಾಡೋಕ್ಕಾಗಲ್ಲ. ನಾವೊಂಥರ ಹ್ಯೂಮನ್ ಇದ್ದಂಗೆ. ಹೊರಡಿ. ಯಾರಪ್ಪ? ಯಾರು ನಿಮ್ಗೆ? ನನ್ನ ಮಗನ್ ಮರಕ್ ಕಟ್ಟಾಕ್ರಲ್ಲ. ಬಿಡ್ರ, ಈಗ ಬಿಡ್ಲಿಲ್ಲ ಅಂದ್ರೆ ಆಮೇಲೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಹೇಳೋದ್ ಕೇಳ್ರು. ಎಷ್ಟು ಪೊಗರಿದ್ರೆ ನಮ್ ಜೀಪೇ ತಗೊಂಡೋಗ್ತ ನೀನು. ಅದು ಕಾವೇರಿ ಕೂಸ್ಕೊಂಡು ನನ್ನ ಮಗನ್ ಬಲಿ ಹಾಕ್ರಲ್ಲ. ಅಪ್ಪಯ್ಯ, ಈಗ ಬಂದೆ. ಈ ಮಟ್ಟಕ್ಲವ್ವಾ ಇಬ್ರಿಗೂ ಸೇರ್ಸೋಡಿರಲ್ಲ, ಅನ್ಭವಿಸ್ಲಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.